ನಮಸ್ಕಾರ ರೈತ ಬಂದವ್ರಿ. ಈಗ ನಾವು ಆ, ಊರು ಮಲ್ಕಾಂದೇವರಟ್ಟಿ ಊರಾಗಿದ್ದೀವಿ, ತಾಲೂಕು ತಿಕೋಟ. ಈಗ ಇಲ್ಲೊಬ್ರು ನಾವು ರೈತರಿಗೆ ಭೇಟಿಯಾಗಿ ಬಂದಿದ್ದೀವಿ. ಇವ್ರದ್ದು ಪ್ಲಾಟು ಅಕ್ಟೋಬರ್ಗೆ ಇವ್ರು ನಮ್ಮ ಪ್ಲಾಟ್ ನಮ್ಮ ಕಡೆ ರಿಜಿಸ್ಟರ್ ಮಾಡಿಸಿರು. ಆ ಥರ ಅಕ್ಟೋಬರ್ ಹಿಡ್ಕೊಂಡು ನಾವು ಯಾವ ಥರ ಟ್ರೀಟ್ಮೆಂಟ್ ಮಾಡ್ಕೊತ ಬರ್ತಾ ಇದ್ವಿ, ಏನು ಮಾಡ್ತಾ ಇದ್ವಿ, ಅವ್ರೊಂದಿಟ್ಟು ಅಭಿಪ್ರಾಯ ಏನೈತಿ ನಮ್ಮ ಬಗ್ಗೆ ಅದನ್ನು ಕೇಳ್ಕೊಳಕತ್ತಂದ ಈ ಲಾಸ್ಟ್ ಹಂತದಾಗ ಒಂದು ವಿಸಿಟ್ ಕೊಟ್ಟು ಹೋಗ್ಬೇಕಂತ ನಾವು ಬಂದಿದ್ವಿ. ಆದ್ರೆ ಅದಕ್ಕೆ ಫಸ್ಟ್ ಸರ್ ನಿಮ್ಮ ಪರಿಚಯ ಹೇಳ್ರಿ. ನಮಸ್ಕಾರ, ನನ್ನ ಹೆಸರು ಜಗದೀಶ್ ಹಿರೇಮಠ ಅಂತ ಹೇಳಿ. ನಾವು ತಿಕೋಟ ತಾಲೂಕಿನ ಮಲ್ಕನದೇವಟ್ಟಿ ಗ್ರಾಮಸ್ಥರು. ನಾವು ಸುಮಾರು ಒಂದು 10 ವರ್ಷಗಳಿಂದ ದ್ರಾಕ್ಷಿ ಬೆಳೆಯನ್ನು ಬೆಳೀತಾ ಬಂದಿದ್ದೀವಿ. ಆದರೆ ನಮಗೆ ತಿಳಿದ ಹಾಗೆ ನಾವು ಈ ವ್ಯವಸಾಯವನ್ನು ದ್ರಾಕ್ಷಿ ವ್ಯವಸಾಯವನ್ನು ಮಾಡ್ತಿದ್ವಿ. ನಾವು ಕಳೆದ ವರ್ಷ ಈ ಹೋದ ಅಕ್ಟೋಬರ್ ಚಾಟ್ನಿಯಿಂದ ನಾವು ದ್ರಾಕ್ಷಿ ಗುರು ನಾವು ಮೇಸ್ತ್ರಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಗುರುಗಳು ನಮಗೆ ಕ್ರಮಬದ್ಧವಾಗಿ ಅವ್ರು ಹೇಳಿದ ಹಾಗೆ ನಾವು ಇದನ್ನ ಮಾಡ್ಕೋತ ಬಂದಿದ್ದೀವಿ. ನಮಗೆ ಬಹಳ ಒಳ್ಳೆಯ ರೀತಿಯ ಒಂದು ಬೆಳವಣಿಗೆ ಅನಿಸ್ಯದ ಅಂಥೇಳಿ ನಾ ಹೇಳ್ಬೋದು. ನೋಡ್ರಿ, ನನ್ನ ಪಡ ಈ ರೀತಿಯಾಗಿ ಬೆಳೆದದ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಅದು ಹೂನು ಬಿಡ್ತು ಮತ್ತು ಗಡ ಯಾವ ರೀತಿ ಆಗ್ಯಾವ ಅಂತಕ್ಕಂಥದ್ದು ನೀವು ನೋಡ್ಬೋದು. ಈಗ ನೀವು ಏನ ಕ್ರಮಬದ್ಧವಾಗಿ ನಾವು ಹೇಳಿದ್ವಿ ಅದ್ರ ಪ್ರಕಾರ ನೀವು ಮಾಡ್ಕೊತ ಹೋಗ್ರಿ ಅಂತ ಹೇಳ್ರಿ. ಅದ್ರಾಗ ನಿಮ್ಗ ಅನ್ಸಿದ್ದು ಏನ್ ಮುಖ್ಯ, ಏನ್ ನೀವು ಮಾಡದ್ಲಿ ನಿಮ್ಗ ಇದ್ ಮಾಡಿದ್ ನಾವು ಸಕ್ಸಸ್ ಆತು, ಇದ್ ಮಾಡಿದ್ ನಾವು ಮಾಡ್ತಿಲ್ಲಾಗಿದ್ವಿ, ಈಗ ನಮಗ ಅದರಿಂದ ಬಹಳ ಲಾಭ ಆಯ್ತು, ಇಂಥದ್ ಯಾವ್ದಾರ ಒಂದ್ 2 ಪಾಯಿಂಟ್ ಹೇಳ್ರಿ ಅದ್ರಾಗ. ಉದಾಹರಣೆಗೆ ಹೇಳಬೇಕು ಅಂತಂದ್ರ, ನಾವು ಕೊಟ್ಟಿಗೆ ಗೊಬ್ಬರವನ್ನ ಕೊಡ್ತಿದ್ವಿ, ಮತ್ತೆ ಈ ಸರ್ಕಾರಿ ಗೊಬ್ಬರವನ್ನ ನಾವು ಮನಸ್ಸಿಗೆ ಬಂದಂಗೆ ಕೊಡ್ತಿದ್ವಿ. ಯಾವುದು ಕೊಡ್ಬೇಕು ಅನ್ನೋ ನಮಗೆ ಐಡಿಯಾ ಇರ್ತಿರ್ಲಿಲ್ಲ. ಅವು ನಮ್ಗೆ ಸರ್ ಹೇಳ್ತಾ ಬಂದ್ರಲ್ಲ, ಈ ಪ್ರಮಾಣದಲ್ಲಿ ಇಂತಿಷ್ಟು ಇದನ್ನು ಕೊಡ್ತಾ ಹೋಗ್ಬೇಕು, ತದನಂತರ ಇದನ್ನು ಕೊಡ್ಬೇಕು. ಅವ್ರು ಹೇಗೆ ಹೇಳಿದ್ರು ಅದನ್ನ ನಾವು ಚಾಚು ತಪ್ಪದೆ ಪಾಲಿಸ್ಕೊತ ಬಂದಿವಿ. ಕ್ರಮೇಣ 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 ಅದು ತನ್ನ ಐಶ್ವರ್ಯನ ತೋರಿಸ್ತಾನೆ ಹೋಯ್ತು. ಆದ್ರೂ ಏನಾಯ್ತ್ರಿ, ಸ್ಟಾರ್ಟಿಂಗ್ ಇವ್ರ ಪ್ಲಾಟ್ ನ ಹೇಳಿದ ಪ್ರಕಾರ ಅಕ್ಟೋಬರ್ಕ್ ನಮ್ ಕಡೆ ಬತ್ತು. ಅಕ್ಟೋಬರ್ಕ್ ಬಂದಾಗ ಯಾವ ಕಂಡೀಷನ್ದಾಗ ನಮ್ ಕಡೆ ಈ ಪ್ಲಾಟ್ ಬತ್ತು, ಆ ಕಂಡೀಷನ್ ನಿಮಗೆ ಹೇಳುದಾತಂದ್ರ ಕಡ್ಡಿ ಅನ್ಬೇಕ್ ಹಂಗೇನು ತಯಾರಾಗಿಲ್ಲಾಗಿದ್ದು, ಅದನ್ಕ ಸರಿ ಐತಿ. ಆಮೇಲೆ ಕಡ್ಡಿ ಮ್ಯಾಗ ಒಂದು ನನಗನ್ಸ್ತತಿ ಎಲಿ ಇಲ್ಲಾಗಿತ್ತು, ಒಂದ್ ಎರಡ ಎಲಿ ಅಷ್ಟೇ ಇದು, ಎಲಿ ಉದ್ರಿ ಹೋಗಿದ್ದು. ಚಾಟ್ನಿ ಮಾಡುದ ಅನಿವಾರ್ಯ ಹಾಕೊಂಡ್ ಕೂತಿತ್ತು. ಅಂತ ಸಿಚುವೇಶನ್ದಾಗ ಈ ಪ್ಲಾಟ್ ನಮ್ ಕಡೆ ಬತ್ತು. ನೀವು ಈಗಾದ್ರೂ ನೋಡ್ಬೋದು, ಕೆಳಗ ಕರಿಕಿ ಅದು ಎಲ್ಲಾ ಕಡೆ ಬಿದ್ದೈತಿ. ಒಂದಿಟ್ಟು ಈಗ ನಾವು ಮುಂದಿನ ವರ್ಷ ಸ್ಟೆಪ್ ಬೈ ಸ್ಟೆಪ್ ಅದನ್ನು ನಾವು ರಿಕವರಿ ಮಾಡ್ಕೊಂಡು ಅದರಲ್ಲಿ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಏನ್ ಮಾಡೋದು ಅದ್ ನೋಡ್ಕೇಸಿಂದ ಅದ್ರಾಗ ಕಳೆನಾಶಕ ಇವ ಸ್ಪ್ರೇ ಮಾಡಿ ಏನ್ರ ಮಾಡಿ ಅದಕ್ಕೆ ನಾವು ಮಾಡೋದನ್ಕ ಐತಿ. ಆದ್ರ ಐತಿ ಆ ಪರಿಸ್ಥಿತಿದಾಗನ ಚೆನ್ನಾಗಿ ಯಾವ ತರ ಬೆಳಿ ತಕ್ಕೋಬೇಕು ಅದಕ್ಕೆ ನಾವು ಪ್ರೆಫರೆನ್ಸ್ ಕೊಟ್ಟು ಇವ್ರ ಕಡೆದ ಆ ತರ ಮಾಡಿಸ್ಕೋತ ಹೋದಿವಿ. ಇವರು ನಾವು ಹೇಳಿದ ಪ್ರಕಾರ ಏನೈತಿ ಕರೆಕ್ಟ್ ವಾಗಿ ಆ ಪ್ರಕಾರ ಮಾಡ್ಕೋತ ಹೋಗಿದ್ರು. ಆ ತರದ ಈಗ ಫಲ ನಿಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಸ್ಟಾರ್ಟಿಂಗ್ ಏನೈತಿ, ನಿಮಗ್ ಹೂ ಬಹಳ ಕಡಿಮೆ ಅನಿಸ್ತಿದ್ವಿ. ಹೌದು ಸರ್, ಸ್ಟಾರ್ಟಿಂಗ್ ಹೂ ಕಡಿಮೆ ಅನಿಸ್ತಿದ್ದು. ಆ ನಂತರ ಇವರು ನನಗ ಮ್ಯಾಗ ಅಂದ್ರ ಸ್ಟಾರ್ಟಿಂಗ್ ಒಂದಿಟ್ಟು ಇವ್ರು ಮನಸ್ಸಿನಾಗ ಹಚ್ಕೊಂಡ್ರು, ಇವ್ರ ಪಡ ಇವ್ರಿಗೆ ಮಾನಸಿಕ ಆಗ್ತಾ ಇತ್ತು ನೋಡಿ. ಯಾಕಂದ್ರ ನೀವ್ ಯಾವ ಫ್ಲೋದಾಗ ಹೋಗ್ತಿರ್ತೀರಿ, ಆ ಫ್ಲೋದಾಗ ನೀವು ಹೋಗುವಾಗ ಆ ಫ್ಲೋ ಬಿಟ್ಟು ನೀವು ಏನ್ರ ಬ್ಯಾರೇಜ್ ಮಾಡಕ್ ಹೋದ್ರಿ ಅಂದ್ರ ಮಂದಿ ನಿಮಗ ಹುಚ್ಚರಾಗ ತೆಗಿತಾರು. ಈ ಪ್ರಕಾರ ಒಂದಿಟ್ಟು ಅನುಭವ ನಿಮಗ್ ಬಂದಿರ್ಬೇಕು ಈ ವರ್ಷ. ಯಾಕಂದ್ರ ಸುತ್ತಮುತ್ತಲು ಎಲ್ಲಾ ಪಡ್ಗೊಳ್ದ ಇವ್ರು ನನಗ್ ಡೈಲಿ ಬಂದ್ರ ಡೈಲಿ ಫೋನ್ ಬರುದು. ಅಂದ್ರ ಸರ್ ನಮಗ್ ಗೊನಿ ಹಿಗ್ಗಿಲ್ಲ, ಸರ್ ನಮಗ್ ಗೊನಿ ಹಿಗ್ಗಿಲ್ಲ. ಎಸ್ಲೆ ಒಂದ್ 20 ದಿವ್ಸ ಹಿಡ್ಕೊಂಡ್ 40 ದಿವ್ಸ ತನಕ ನನಗ ಗೊನಿ ಹಿಗ್ಗಿಲ್ಲ ತಂದನ ಇವಾಗ ಫೋನ್ ಮಾಡ್ತಿರ್ಬೇಕು ಬಹುಶಃ ನನಗೆ. ಆದ್ರ ನಾ ಇವ್ರಿಗೆ ಧೈರ್ಯ ಇಟ್ಕೋರಿ, ಒಂದಿಟ್ಟು ಹಾಕವ್ ಗೊನಿ ಸೈಜ್ ಆಕೈತಿ, ಏನ್ ಪ್ರಾಬ್ಲಮ್ ಆಗಂಗಿಲ್ಲ, ನಾ ಹೇಳಿದ ಪ್ರಕಾರ ಮಾಡ್ರಿ. ನಾನು ಇವ್ರಿಗೆ ಒಪ್ಕೋತೇನೆ. ಯಾಕಂದ್ರ ಸುತ್ತಮುತ್ತಲು ರೈತರು ಬಂದು ಹೆಸರಿಟ್ಟು ಹೋಗಿರು, ಎಲ್ಲಾರು ಒಂದ್ ಪ್ರಕಾರ ಏನ್ರಿ ಹೇಳಿ ಹೋಗಿರು, ಇದನ್ನ ಹೊಡಿರಿ ಅದನ್ನ ಹೊಡಿರಿ ಮಾಡ್ರಿ. ಆದ್ರೂನು ಇವ್ರೇನೈತಿ, ಯಾರ್ ನಾವ್ ಕೇಳತ್ತೀವಿ ಅವ್ರದ ಕೇಳ್ಕಿಸಿನ್ ಅದನ್ನ ಫಾಲೋ ಮಾಡ್ಕೊತ ಹೋಗ್ರು. ಯಾರಿಗೂ ಕೇಳಿಲ್ಲ ನೀವು, ನಿಮ್ಗೂ ಥ್ಯಾಂಕ್ಸ್ ಅಂತೇನ. ಯಾಕಂದ್ರ ಇಂಥ ಸಿಚುವೇಶನ್ದಾಗ ಏನ್ ಮಾಡ್ತೈತಿ, ರೈತರ ಒಂದ್ ಲಿಮಿಟ್ ಮುಂದ್ ಹೋತಂದ್ರ ನಿಮ್ ತಲೀಲೆ ನೀವ್ ಏನ್ ಮಾಡಕ್ ಚಾಲೂ ಮಾಡ್ತೀರಿ. ಆ ಪ್ರಕಾರ ಇವ್ರೇನು ಮಾಡ್ಲಿಲ್ಲ. ಈಗ ಬಂಚ್ ಸೈಜ್ ನಿಮ್ದು ಯಾವಾಗ ಹೆಚ್ಚಿಗೆ ಆಯ್ತು, ಯಾವಾಗ ಇನ್ಕ್ರೀಸ್ ಆಯ್ತು, ಮತ್ತ ಅದ್ರ ನಂತರ ನಿಮ್ದೇನು, ಅದ್ರ ಮೊದ್ಲು ನೀವು ನಮ್ ಬಗ್ಗೆ ಏನ್ ವಿಚಾರ ಮಾಡ್ತೀರಿ, ಅದ್ರ ನಂತರ ಈಗ ಏನ್ ನಿಮ್ದು ಏನ್ ಅಭಿಪ್ರಾಯ ಐತಿ? ಖಂಡಿತವಾಗ್ಲು ಸರ್, ಇದು
ಫ್ಲವರಿಂಗ್ ಸ್ಟೇಜ್ ದಾಟಿ ಕಾಳ ಸೆಟ್ಟಿಂಗ್ ಆದ್ಮೇಲೆ ಸೈಜ್ ಏಕ್ದಮ್ ಕಡಿಮೆ ಪ್ರಮಾಣದಾಗಿತ್ತು. ನಮ್ಗೆ ಸಾಹೇಬ್ರು ಹೇಳಿದ್ರು, ಏನ್ ಹೇಳಿದ್ರು ಅಂದ್ರೆ ಮಷಿನ್ ಜಿ ಹಾಕಂತ ಹೇಳಿದ್ರು. ಅದರಲ್ಲಿ ಯಾವ್ಯಾವ ಪ್ರಮಾಣದಲ್ಲಿ ಏನೇನು ಟಾನಿಕ್ಗಳನ್ನು ಕೊಡಬೇಕು ಮತ್ತೆ ಜಿ ಯಾವ ರೀತಿ ಹಾಕಬೇಕು ಅಂತ ಹೇಳಿದ್ರು. ನಾವು ಹಾಕಿದ್ಮೇಲೆ ಕೇವಲ 4-5 ದಿನಗಳಲ್ಲಿ ಅದರ ರಿಸಲ್ಟ್ ಪರಕ್ ಆಗ್ತಾ 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 ಈ ಸೈಜ್ಗೆ ಬಂದು ನಿಂತಿರ್ತಕ್ಕಂಥದ್ದು. ಈಗ ಮಷಿನ್ ಸ್ಪ್ರೇ ಹಾಕಿದ್ರಂದ್ರ ಇವ್ರು ಎಸ್ ಸ್ಪ್ರೇ ಒಂದು ಹೊಡ್ಸಾಕ್ ಹಚ್ಚಿನ ಇವ್ರಿಗೆ. ಯಾಕಂದ್ರ ಆವಾಗಲೂ ಆದ್ರೂ ಇವ್ರಿಗೆ ಗೊನಿ ಅಷ್ಟ ಅದಾವಂತ ಅನ್ಸ್ತಿಲ್ಲಾಗಿತ್ತು. ಬಹಳ ಗೊನಿ ಕಡಿಮೆ ಅದಾವು. ನಾನು ಇವ್ರಿಗೆ ಒತ್ತಾಯ ಮಾಡಿ ಫೋರ್ಸ್ ಮಾಡಿ ಒಂದ್ ಸ್ಪ್ರೇ ಹಾಕಿರತ್ತ ಹೇಳತ್ಲೆ ಇವ್ರು ಒಂದ್ ಸ್ಪ್ರೇ ಹಾಕ್ರು. ಇತ್ರಾಗನು ಏನೈತಿ, ಒಂದ್ ಪ್ಲಾಟ್ ಗೆ ಇವ್ರು ಸ್ಪ್ರೇ ಮಾಡಿದ್ರು ದೊಡ್ಡ ಪ್ಲಾಟ್ ಗೆ, ಮತ್ತೊಂದ್ ಪ್ಲಾಟ್ ಇದಕ್ ಹಚ್ಚ ಐತಿ, ಸಣ್ಣ ಪ್ಲಾಟ್ ಐತಿ ಅದಕ್ ಏನ್ ಮಾಡ್ರು ಇವ್ರು ಟ್ರ್ಯಾಕ್ಟರ್ ಏನೋ ಹೊಡಿಸಿರು. ಅದ ಜಿಎ ಕೊಟ್ಟ ನಂತರ ಇವ್ರದ್ದು ಒಂದ್ 8 ದಿವಸನಾಗ ಫೋನ್ ಬತ್ತು ಇವ್ರದ್ದು. ಅಂದ್ರ ನಮ್ ಕಡೆದ ಒಮ್ಮೆ ಒಂದು ತಪ್ಪಾಗೈತಿ, ನಾವು 2 ಪಡಕ್ ನಾವು ಜಿಎ ಕೊಡ್ಬೇಕಾಗಿತ್ತು ಮಷಿನ್ಲೆ ನೀವ್ ಹೇಳ್ದಂಗ. ಆದ್ರ ಒಂದ ಪಡಕ್ ಕೊಟ್ಟಿದ್ದೀವಿ, ಈಗ ಯಾಕೆ ಕೊಡ್ಲಿಲ್ಲ ಅಂತ ಅನ್ನತ್ತೀರಿ. ಪ್ರಾಯಶ್ಚಿತ ಆಗಿದೆ. ಸರಿ ಸರ್. ಹೌದು ಸರ್. ಹೌದು, ಯಾಕಂದ್ರ ನಿಮ್ಗದ ಎಕ್ಸ್ಪೀರಿಯನ್ಸ್ ಆಮ್ಯಾಗ ಬತ್ ನಿಮ್ಗ. ಹೌದು ಸರ್. ಅಂದ್ರ 2 ಪಡಕ್ ಕೊಟ್ಟಿದ್ರ 2 ಪಡ ಇವ್ರ ಮೊದ್ಲೇನ್ ನೆಗೆಟಿವ್ ಥಿಂಕಿಂಗ್ ಏನಿತ್ತು ಇವ್ರದ್ದು, ಸಡನ್ಲಿ ಅದ ಪಾಸಿಟಿವ್ ಥಿಂಕಿಂಗ್ ದಾಗ ಚೇಂಜ್ ಆಗಿ ಹೋತು ಇವ್ರದ್ದು. ಏನಾಯ್ತು, ಫೋನ್ ಹಚ್ಚಿ ಅಗದಿ ಖುಷಿಯಾಗಿ ಇವ್ರು ಹೇಳಾಕತ್ರು. ಅಂದ್ರ ಬಹಳ ಬದಲಾವಣೆ ಸರಿಯಾಗಿ ಆಗೈತಿ. ಈಗ ಏನಾಕೈತಿ, ಈಗ ದ್ರಾಕ್ಷಿ ಪ್ಲಾಟ್ ದಾಗಿಂದ ಎದ್ದು ಮನಿಗೆ ಹೋಗಾಕ ಆಗ್ತಾ ಇಲ್ಲ ಅಂತ ನೀವು ಹೇಳಿ. ಖಂಡಿತವಾಗಲ್ಲ. ನಾವು ಮಷಿನ್ ಜಿ ಹಾಕೋಕಿಂತ ಮೊದಲ ನಾವು ಮೇಸ್ತ್ರಿ ಅವ್ರಿಗೆ ಹೇಳಿದ್ವಿ, ಅವ್ರಿಗೆ ಇಟ್ಟಿದ್ವಿ, ಆದ್ರೂ ನಮಗೆ ತೃಪ್ತಿ ತಂದಿರ್ಲಿಲ್ಲ. ಮಷಿನ್ ಜಿ ಹಾಕಿದ್ಮೇಲೆ ಗುರುಗಳು ಒಂದು ಅದಕ್ಕೆ ಕ್ರಮಬದ್ಧವಾದಂತ ಒಂದು ಔಷಧೋಪಚಾರವನ್ನು ಹೇಳಿದ್ರು. ಅದನ್ನ ಹಾಕಿದ್ಮೇಲೆ ಈ ಸೈಜಿಗೆ ನಮ್ದು ಗೊನಿ ಬದಲಾವಣೆ ಆಗಿರ್ತಕ್ಕಂಥದ್ದು. ಮತ್ತೆ ನಾನೇನ್ ಮಾಡಿದೆ ಅಂತಂದ್ರೆ, ನಂದೊಂದು ಚಿಕ್ಕದೊಂದು ಪ್ಲಾಟ್ ಇದೆ, ದೊಡ್ಡದೊಂದು ಪ್ಲಾಟ್ ಇದೆ. ಆ ಚಿಕ್ಕ ಪ್ಲಾಟಿಗೆ ನಾನು ಮಷಿನ್ ಜಿ ಹಾಕ್ಲಿಲ್ಲ, ನೋಡ್ಬೇಕು ಇದನ್ನ ಅಂತೇಳಿ ನಾನೇ ಸ್ವತಃ ನನ್ನ ಟ್ರ್ಯಾಕ್ಟರ್ನಿಂದ ಸ್ಪ್ರೇ ಮಾಡಿದೆ. ಅದರ ಬೆಳವಣಿಗೆನೇ ಬೇರೆ ಇದೆ, ಇದರ ಬೆಳವಣಿಗೆನೇ ಬೇರೆ ಇದೆ. ಈಗ ಸೈಜ್ ದಾಗನು ಗೊತ್ತಾಕೈತಿ. ಮತ್ತೆ ಈಗ ಈ ಗೊನ್ಯಾಗ ನಮಗ್ ಹೆಂಗ ಫ್ಲೆಕ್ಸಿಬಲ್ ಅದಾವ ಇವ್ ಗೊನಿ. ಆ ಟೈಪ್ ಆ ಗೊನಿ ಹೆಂಗ ಅದಾವ, ಕಾಂಪ್ಯಾಕ್ಟ್ ಆಗಿದಾವು, ಬಹಳ ಹಿಂಗ ಅಂದ್ರ ನಮ್ಗ ಅನಿಸ್ತದೆ ಮೆಕ್ಕೆಜೋಳ ತೆನಿಗತ್ತೆ ಅಗದಿ ಟೈಟ್ ಫಿಟ್ ಆಗಿದಾವು. ಅಂದ್ರ ಇದೊಂದು ಗೊನಿ ಹಿಗಂತ್ಲೆ ಒಂದಿಟ್ಟು ಆಟೋ ತಿನ್ನಿಂಗನು ಆಗಿಬಿಡ್ತೈತಿ ಅದ್ರಾಗ. ಅವಾಗ ಮತ್ತ ಸೈಜನು ಚೆನ್ನಾಗಿ ಬಂದ್ಬಿಡ್ತೈತಿ, ಗೊನಿ ಲೆಂತ್ ಅನ್ನು ಹೆಚ್ಚಾಗ್ತೈತಿ. ನಾವ್ ಇದ್ರಗಿಂತ ಮೊದ್ಲಿನ ಯಾವಾಗ ಫ್ಲವರಿಂಗ್ ಬಿಫೋರ್ ಫ್ಲವರಿಂಗ್ ಏನ್ ವಿಡಿಯೋಗಳಿದ್ದು ಅವಾಗಾದ್ರೂ ನಾವು ಹೇಳ್ತಿದ್ವು, ಹೆಚ್ಚಿಗೆ ಗೊನಿ ಹೆಚ್ಚಿಗೆ ಹಿಗ್ಸಾಕ್ ಹೋಗ್ಬೇಡ್ರಿ, ಮುಂದಾವ್ತಾನ 60 ದಿವಸ ತನಕ ಹೆಂಗ ಎಟ್ ನೀವು ಗೊನಿ ಮೆತ್ತಗಿರ್ತೈತಿ ಅಷ್ಟು ಗೊನಿ ಹಿಗಿತಿರ್ತಾವತ್ತ ನಾವ್ ಹೇಳ್ತಾ ಇದ್ವಿ. ಮತ್ತೊಂದು ನಿಮಗ್ ಕೇಳೋದತ್ತಂದ್ರ, ಈಗ ಏನೈತಿ ಈ ಪ್ರಕಾರ ನೀವು ಮಾಡ್ಕೋತ ಬಂದಿದ್ರಿ. ಈಗ ನಮ್ಮ ಏನು ವಿಡಿಯೋ ನೋಡವ್ರ ಅದಾರು, ಆ ರೈತರಿಗೆ ನೀವು ಏನ್ ಸಲಹೆ ಕೊಡ್ತೀರಿ? ರೈತರಿಗೆ ಸಲಹೆ ಕೊಡುದೇನು ಅಂತಂದ್ರ, ನೀವು ದ್ರಾಕ್ಷಿ ಹಚ್ಚಿ 2 ವರ್ಷ 4 ವರ್ಷ ನೀವೇ ಮೇಸ್ತ್ರಿಗಳು ಆಗ್ತೀರಿ. ಆದ್ರ ನಾನು ಕಿವಿ ಮಾತು ಹೇಳೋದೇನು ಅಂತಂದ್ರ, ವಿದ್ಯಾವಂತ ಮೇಸ್ತ್ರಿ ಅವರ ಗೈಡೆನ್ಸ್ ತಗೊಳ್ಳೋದು ಬಹಳ ಪ್ರಾಮುಖ್ಯತೆ ಐತಿ. ಯಾಕೆ ನಾ ಈ ಮಾತು ಹೇಳ್ತೀನಿ ಅಂತಂದ್ರೆ, ಮಾರ್ಕೆಟ್ನಲ್ಲಿ ಸಾವಿರಾರು ತರದ ಔಷಧಿ ಗೊಬ್ಬರಗಳಿರ್ತಾವ. ಮತ್ತ ನಮ್ಮ ಸುತ್ತಮುತ್ತಲು ಸಾವಿರಾರು ರೈತರು ಸಾವಿರಾರು ಬಗೆಯಲ್ಲಿ ಹೇಳ್ತಿರ್ತಾರ. ಆದ್ರೆ ನಾವು ವಿದ್ಯಾವಂತ ಒಬ್ಬ ಅನುಭವಿ ಮೇಸ್ತ್ರಿ ಅವರಿಂದ ಮಾರ್ಗದರ್ಶನ ತಗೊಳ್ಳೋದು ಬಹಳ ಮುಖ್ಯ ಅದ. ಸಿಕ್ಕಂಗೆ ಎಲ್ಲರೂ ಹೇಳ್ತಿರ್ತಾರ, ಸಿಕ್ಕಂಗೆ ಮಾಡ್ತಿರ್ತೀವಿ. ಆದ್ರೆ ಕ್ರಮಬದ್ಧವಾದಂತ ಶಿಕ್ಷಣ, ಕ್ರಮಬದ್ಧವಾದಂತ ರೈತಾಪಿ ಇದು ಬಹಳ ಪ್ರಾಮುಖ್ಯತೆಯನ್ನ ಪಡಿತಕ್ಕಂಥದ್ದು ನಾನ್ ನಿಮ್ಗೆ ಹೇಳ್ತಿರ್ತಕ್ಕಂಥದ್ದು. ಬಹಳ ಮುಖ್ಯವಾದ ನೀವು ಮಾತು ಹೇಳಿದ್ರಿ. ಮತ್ತೊಂದು ಕೇಳೋದಂದ್ರ, ಇದು ಎಷ್ಟನೇ ಬೆಳಿ ನಿಮ್ಮದು? ಇದು 3ನೇ ಬೆಳೆ. 3ನೇ ಬೆಳಿ. ಓಕೆ. ಈಗ ಮೊದ್ಲೇನ್ ಬೆಳೆದಿದ್ರಿ, ಅವಾಗ ಇಳುವರಿ ಅದು ಯಾವ ಪ್ರಕಾರ? ನಾ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರ, ನಾನು ಕಳೆದ ವರ್ಷ ಹೂ ಬಿಡ್ತು, ಆದ್ರೆ ಎಲ್ಲಾನು ಬೆಳ್ಳಗಾಗಿ ಹೋಯ್ತು. ಆದ್ರೆ ಈ ವರ್ಷ ನನಗೆ ಆರಂಭದಿಂದಲೇ ಏನ್ ಮಾಡ್ಬೇಕು ಅಂತ ಹೇಳಿ ಮೇಸ್ತ್ರಿಯವ್ರು ಹೇಳ್ತಾ ಬಂದ್ರು, ಅದೇ ತೆರನಾಗಿ ಮಾಡದೆ, ಒಂದು ಹೂ ಕೂಡ ಕರಗ್ಲಿಲ್ಲ. ಅವೆಲ್ಲ ಇಷ್ಟು ದೊಡ್ಡ ಗಡ ಆಗಿ ಪರಿಣಮಿಸ್ತಾ ಇರ್ತಕ್ಕಂಥದ್ದು. ಈಗ ಏನೈತಿ ನಿಮ್ದ ನಮ್ಮ ಕನ್ಸಲ್ಟೆನ್ಸಿ ಬಗ್ಗೆ, ನಮ್ಮ ಸರ್ವಿಸ್ ಬಗ್ಗೆ ನೀವು ಸರಿಯಾದ ಅಭಿಪ್ರಾಯ ಕೊಟ್ರಿ, ಅದಕ್ಕೆ ಧನ್ಯವಾದ. ಮತ್ತು ಏನೈತಿ ನಮ್ದು ರಿಗಟ್ ಪ್ಲಾಟ್ ರಿಜಿಸ್ಟ್ರೇಷನ್ ಈಗ ಸದ್ಯ ಚಾಲು ಐತಿ. ಹೊಸ ಪ್ಲಾಟ್ ಯಾರು ರಿಜಿಸ್ಟರ್ ಮಾಡೋರದಾರು ಅವರು ನೀವು ಈ ಸ್ಕ್ರೀನ್ ಮ್ಯಾಗ ಕೊಟ್ಟಿದ್ದ ನಂಬರ್ ಮ್ಯಾಗ ಕಾಂಟ್ಯಾಕ್ಟ್ ಮಾಡಿ ನೀವು ರಿಜಿಸ್ಟರ್ ಮಾಡಬಹುದು. ಆದ್ರ ಮಾರ್ಚ್ 1ನೇ ತಾರೀಕು ಹಿಡ್ದ ಹಳೆ ಪ್ಲಾಟ್ ಏನೈತಿ ಏಪ್ರಿಲ್ ಚಟ್ನಿ ಆ ತರದನು ರಿಜಿಸ್ಟ್ರೇಷನ್ ಚಾಲು ಆಗೋದೈತಿ. ನೀವು 1ನೇ ಮಾರ್ಚ್ ಹಿಡ್ದ
ಅದಕ್ಕೂ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು. ಧನ್ಯವಾದ.